ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟಾರ್ಗೆಟ್ ಅಡ್ರೆಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಟಾರ್ಗೆಟ್ ಅಡ್ರೆಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಇನ್ಸ್ಟ್ರಕ್ಷನ್ಸ್ ಫಾರ್ಮೆಟ್ ಮತ್ತೆ ಅಡ್ರೆಸಿಂಗ್ ಮೋಡ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇನ್ಸ್ಟ್ರಕ್ಷನ್ ಫಾರ್ಮೆಟ್ಸ್ ಅಲ್ಲಿ ಎಷ್ಟು ಟೈಪ್ಸ್? 4 ಟೈಪ್ ಬರುತ್ತೆ. ಫಾರ್ಮೆಟ್ 1, ಫಾರ್ಮೆಟ್ 2, ಫಾರ್ಮೆಟ್ 3, ಫಾರ್ಮೆಟ್ 4. ಅವು ಎಷ್ಟಿರ್ತವೆ? ಫಾರ್ಮೆಟ್ 1 ಅಲ್ಲಿ 1 ಬೈಟ್. ಸೊ 1 ಬೈಟ್ ಅಂದ್ರೆ ಎಷ್ಟು? 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. ಇದು ನೆನಪಿರಲಿ, 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಸೊ ಏನಾಗುತ್ತೆ, ಮೊದಲ 8 ಬಿಟ್ ಕೂಡ ಕಂಪ್ಲೀಟ್ ಆಪ್ ಕೋಡ್ ಆಗಿ ಜನರೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫಾರ್ಮೆಟ್ 2 ಅಲ್ಲಿ ಎಷ್ಟಿರುತ್ತೆ? 2 ಬೈಟ್ಸ್ ಇರುತ್ತೆ. 2 ಬೈಟ್ಸ್ ಅಂದ್ರೆ ಎಷ್ಟು? 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. 2 ಬೈಟ್ಸ್ ಅಂದ್ರೆ 16 ಬಿಟ್ಸ್. ಸೊ ಅವಾಗ ಏನಾಯ್ತು, 8 ಬಿಟ್ ಆಪ್ ಕೋಡ್ಗೆ ಹೋಗುತ್ತೆ. ನೆಕ್ಸ್ಟ್ ಇನ್ನ 4 + 4 8 ಬಿಟ್ಸ್ 2 ರಿಜಿಸ್ಟರ್ ಗಳಿಗೆ ಡಿಕೋಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫಾರ್ಮೆಟ್ 3 ಬೈಟ್ಸ್ ಇರುತ್ತೆ. 3 ಬೈಟ್ಸ್ ಅಂದ್ರೆ ಎಷ್ಟು? 3 × 8 8 3s are 24. ನೆಕ್ಸ್ಟ್ ಇವಾಗ ಏನಾಗುತ್ತೆ, 6 ಬಿಟ್ಸ್ ಆಪ್ ಕೋಡ್ ಆಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರುವಂತ 6 ಬಿಟ್ಸ್ ಏನಾಗುತ್ತೆ, NIXBPE ಈ ಒಂದು ಫ್ರೇಮ್ ಗಳಿಗೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರುವಂತ 12 ಉಳಿತಲ್ವಾ. ಸೊ 12 6 + 6 12 ಆಯ್ತು. ಸೊ 24 ಅಲ್ಲಿ 12 ಹೋದ್ರೆ ಇನ್ನು 12 ಮಾತ್ರ ಉಳಿತು. ಸೊ 12 ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ 4 ಬಿಟ್ಸ್ ಅಂದ್ರೆ ಎಷ್ಟಾಯ್ತು? 4 × 8 8 4s are 32 ಬಿಟ್ಸ್. ಸೊ 32 ಬಿಟ್ಸ್ ಅಲ್ಲಿ 6 ಬಿಟ್ಸ್ ಆಪ್ ಕೋಡ್ ಹೋಗುತ್ತೆ. 6 ಬಿಟ್ಸ್ ಈ NIXBPE ಗೆ ಹೋಗುತ್ತೆ. ಸೊ ಎಷ್ಟಾಯ್ತು? 12 ಆಯ್ತು. 32 ಅಲ್ಲಿ 12 ಹೋದ್ರೆ ಇನ್ನ 20 ಮಾತ್ರ ಉಳಿತು. 20 ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಅಥವಾ ಅಡ್ರೆಸ್ ಅಂತ ನಾವು ಕರೀತಾ ಹೋಗ್ಬೋದು. ಈಗ ಅಡ್ರೆಸಿಂಗ್ ಮೋಡ್ಸ್ ಅಲ್ಲಿ ಎಷ್ಟು ಬರುತ್ತೆ? ಮೇಜರ್ ಆಗಿ 5 ಟೈಪ್ ಬರುತ್ತೆ. ಮೊದಲನೇದು ಸಿಂಪಲ್, ಇಮಿಡಿಯೇಟ್, ಇಂಡೈರೆಕ್ಟ್, ಬೇಸ್ ರಿಲೇಟಿವ್, ಪ್ರೋಗ್ರಾಮ್ ಕೌಂಟರ್. ಇಷ್ಟೊಂದು ಬೇಸಿಕ್ ನೋಡ್ಕೊಂಡಿರಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಸಿಂಪಲ್ ಅಂದ್ರೇನು? n, i. n, i ಅಂದ್ರೇನು? n ಮತ್ತೆ i ವ್ಯಾಲ್ಯೂ ಒಂದು 0 ಆಗಿರ್ಬೇಕು, ಇಲ್ಲ 1 ಆಗಿರ್ಬೇಕು. ಎರಡರದ್ದು ವ್ಯಾಲ್ಯೂ ಕೂಡ ಸೇಮ್ ಇರಬೇಕು. 2ರ ವ್ಯಾಲ್ಯೂ ಕೂಡ 0 ಆಗಿರ್ಬೇಕು, ಇಲ್ಲ 2ರ ವ್ಯಾಲ್ಯೂ ಕೂಡ 1 ಆಗಿರ್ಬೇಕು. ಅವಾಗ ಏನಂತ ಕರಿತೀವಿ? ಸಿಂಪಲ್ ಅಂತ ಕರಿತೀವಿ. ಸೊ ಸಿಂಪಲ್ ಇದ್ರೆ ಟಾರ್ಗೆಟ್ ಅಡ್ರೆಸ್ ಏನು? ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಇಮಿಡಿಯೇಟ್ ಅಂದ್ರೆ ಏನು? i ವ್ಯಾಲ್ಯೂ, ಇಲ್ಲಿರುವಂತ i ವ್ಯಾಲ್ಯೂ 1 ಇರುತ್ತೆ, ಇನ್ನ n ವ್ಯಾಲ್ಯೂ 0 ಇರಬೇಕು. ಸೊ n ವ್ಯಾಲ್ಯೂ 0 ಇದ್ದು i ವ್ಯಾಲ್ಯೂ 1 ಇದ್ರೆ ಟಾರ್ಗೆಟ್ ಅಡ್ರೆಸ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಇಂಡೈರೆಕ್ಟ್ n ವ್ಯಾಲ್ಯೂ 1 ಇರಬೇಕು. ಸೊ i ವ್ಯಾಲ್ಯೂ 0 ಆಗಿರಬೇಕು. ಇದು 0 ಆಗಿರಬೇಕು. i ವ್ಯಾಲ್ಯೂ 0 ಇದ್ದು n ವ್ಯಾಲ್ಯೂ 1 ಇದ್ರೆ ಏನಂತ ಕರಿತೀವಿ? ಇಂಡೈರೆಕ್ಟ್. ಟಾರ್ಗೆಟ್ ಅಡ್ರೆಸ್ ಏನು? ಡಿಸ್ಪ್ಲೇಸ್ಮೆಂಟ್. ಬೇಸ್ ರಿಲೇಟಿವ್. ಸೊ ಬೇಸ್ ರಿಲೇಟಿವ್ ಅಂದ್ರೆ ಏನು? b ವ್ಯಾಲ್ಯೂ 1 ಇರಬೇಕು. ಬೇಸ್ ರಿಲೇಟಿವ್ b ವ್ಯಾಲ್ಯೂ 1 ಇರಬೇಕು. ಆವಾಗ p ಅಂದ್ರೆ ಏನು? ಪ್ರೋಗ್ರಾಮ್ ಕೌಂಟರ್. p ವ್ಯಾಲ್ಯೂ 0 ಇರಬೇಕು. ಅವಾಗ ಏನಂತ ಕರಿತೀವಿ? ಟಾರ್ಗೆಟ್ ಅಡ್ರೆಸ್ ಇಸ್ ಈಕ್ವಲ್ ಟು ಬೇಸ್ ಪ್ಲಸ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಪ್ರೋಗ್ರಾಮ್ ಕೌಂಟರ್ ರಿಲೇಟಿವ್. ಸೊ p is equal to 1. ಪ್ರೋಗ್ರಾಮ್ ಕೌಂಟರ್ ರಿಲೇಟಿವ್ ಅಲ್ಲಿ p ವ್ಯಾಲ್ಯೂ 1 ಇರಬೇಕು, b ವ್ಯಾಲ್ಯೂ 0 ಆಗಿರಬೇಕು. ಸೊ ಅವಾಗ ಏನಂತ ಕರಿತೀವಿ? ಟಾರ್ಗೆಟ್ ಅಡ್ರೆಸ್ ಇಸ್ ಈಕ್ವಲ್ ಟು ಪ್ರೋಗ್ರಾಮ್ ಕೌಂಟರ್ ಪ್ಲಸ್ ಡಿಸ್ಪ್ಲೇಸ್ಮೆಂಟ್. ಸೊ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ x ಇದೆ ಅಲ್ವಾ. ಸೊ x ವ್ಯಾಲ್ಯೂ ಏನಾದ್ರೂ 1 ಅಂತ ಕೊಟ್ರೆ ಇದರಲ್ಲಿ ಯಾವ್ದು ಕೊಟ್ರು ಕೂಡ ನೀವು +x ನ ಮಾಡಲೇಬೇಕು. ನೆಕ್ಸ್ಟ್ ಈ ವ್ಯಾಲ್ಯೂಗಳು ಇದೆಯಲ್ಲ, b ಇರ್ಬೋದು, p ಇರ್ಬೋದು, ಅದು ಯಾವುದೇ ಆಗಿರಲಿ, ಯಾವ್ದ್ರ ವ್ಯಾಲ್ಯೂ ಹೈಯರ್ ಕೊಟ್ಟಿರ್ತಾರೆ ಅಂದ್ರೆ 1 ಅಂತ ಕೊಟ್ಟಿರ್ತಾರೆ, ಅವನ್ನ ಆಡ್ ಮಾಡಿ. ಯಾವುದನ್ನ ಬಿಟ್ಟು e ನ ಬಿಟ್ಟು, ಎಕ್ಸೆಪ್ಟ್ e ನ ಬಿಟ್ಟು ಯಾವ್ದಾವ್ದ್ರ ವ್ಯಾಲ್ಯೂ 1 ಅಂತ ಕೊಟ್ಟಿರ್ತಾರೆ ಅದನ್ನ ಟಾರ್ಗೆಟ್ ಅಡ್ರೆಸ್ಗೆ ಸುಮ್ಮನೆ ಆಡ್ ಮಾಡಿ ಅಷ್ಟೇ, ಸಿಂಪಲ್. ಇವಾಗ ಪ್ರಾಬ್ಲಮ್ ನ ನೋಡ್ತಾ ಹೋಗೋಣ. ಫೈಂಡ್ ದ ಟಾರ್ಗೆಟ್ ಅಡ್ರೆಸ್ ಅಂಡ್ ದ ವ್ಯಾಲ್ಯೂ ಲೋಡೆಡ್ ಟು ದ ರಿಜಿಸ್ಟರ್. ಇವಾಗ ಏನಂತ ಕೊಟ್ಟಿದ್ದಾರೆ? ಬೇಸ್ ಅಡ್ರೆಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪ್ರೋಗ್ರಾಮ್ ಕೌಂಟರ್ ಕೊಟ್ಟಿದ್ದಾರೆ, ಮತ್ತೆ x ನ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಇವಾಗ ಈ 3 ಕ್ವೆಶ್ಚನ್ಗೆ ನಾನು ಆನ್ಸರ್ ನ ಫೈಂಡ್ ಮಾಡಬೇಕು. ಇದನ್ನ ಯೂಸ್ ಮಾಡಿಕೊಂಡು, ಸೊ ಈ ಟೇಬಲ್ ಏನಕ್ಕೆ ಯೂಸ್ ಆಗುತ್ತೆ? ವ್ಯಾಲ್ಯೂ ಲೋಡೆಡ್, ಯಾವ ವ್ಯಾಲ್ಯೂ ರಿಜಿಸ್ಟರ್ ಗೆ ಲೋಡ್ ಆಗಿದೆ ಅನ್ನೋದನ್ನ ಹೇಳೋದಕ್ಕೆ ಈ ಟೇಬಲ್ ಯೂಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಯಾವುದು? ಇದು 0 3 2 6 0 0. h ಅಂದ್ರೇನು? ಹೆಕ್ಸಾಡೆಸಿಮಲ್. ಅದನ್ನೇನು ಬರ್ಕೋಬೇಡಿ. ಇವಾಗ ಹೆಕ್ಸಾಡೆಸಿಮಲ್ ಫಾರ್ಮ್ ಅಲ್ಲಿ ಇವಷ್ಟನ್ನು ಬರೀಬೇಕು. ಹೇಗೆ ಹೆಕ್ಸಾಡೆಸಿಮಲ್ ಫಾರ್ಮ್ ಅಲ್ಲಿ ಬರೆಯೋದು? 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3 ಅಲ್ವಾ. 2 ಪವರ್ 0 ಅಂದ್ರೆ ಏನು? 1.
2 ಪವರ್ 1 ಅಂದ್ರೆ 2, 2 ಪವರ್ 2 ಅಂದ್ರೆ 4, 2 ಪವರ್ 3 ಅಂದ್ರೆ 2 to the 4, 4 to the 8. ಈಗ ಇದನ್ನ ಇಟ್ಕೊಂಡು ಆಟ ಆಡಬೇಕು. ಮೊದಲನೇದೇನು 0. ಸೊ 0 ನ 4 ಬಿಟ್ಗಳ ಫಾರ್ಮಲ್ ಬರೀಬೇಕು. ಯಾಕೆ ಹೆಕ್ಸಾಡೆಸಿಮಲ್ ಅಲ್ಲಿ ಬರೀತಾರೆ. ಸೊ 0 0 0 0. ನೆಕ್ಸ್ಟ್ 3 ನ ಬರೀಬೇಕು. ಸೊ 3 ಅಂದ್ರೆ 2 + 1 3. ಅಂದ್ರೆ ಇದಕ್ಕೆ 1 ಅಂತ ಕೊಡಬೇಕು. ಇವೆರಡು ಬೇಕಾಗಿಲ್ಲ ನನಗೆ, ಅದಕ್ಕೆ 0 ಅಂತ ಕೊಡಬೇಕು. 0 0 1 1. ನೆಕ್ಸ್ಟ್ ಯಾವುದು 2 ನ ರೆಪ್ರೆಸೆಂಟ್ ಮಾಡಬೇಕು. ಸೊ 2 ಇಲ್ಲಿದೆ ಡೈರೆಕ್ಟ್. ಇನ್ನು ಉಳಿದಿರೋದಕ್ಕೆ 0 ಕೊಡಿ. 0 0 1 0. ನೆಕ್ಸ್ಟ್ ಯಾವ್ದನ್ನು ಮಾಡಬೇಕು 6. 4 + 2 6. ಸೊ 0 1 1 0. ನೆಕ್ಸ್ಟ್ ಇನ್ನು ಯಾವ್ದು ಬೇಕು 0 ಬೇಕು. ಸೊ 0 ನ 4 ಬಿಟ್ಸ್ ಅಲ್ಲಿ ಬರೀಬೇಕು 0. ನೆಕ್ಸ್ಟ್ ಮತ್ತೆ ನೋಡಿದಿರೋಂಥದ್ದು 0 0 0 0 0. ಸೊ ಎಷ್ಟು ಬಿಟ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ. 4 8 12 16 20 24. 24 ಬಿಟ್ಸ್ ಅಂದ್ರೆ ಎಷ್ಟು 3 ಬೈಟ್. 24 8 3s are 24 ಅಲ್ವಾ. ಸೊ 3 ಬಿಟ್ ಫಾರ್ಮೆಟ್ 3 ಅಲ್ಲಿದೆ. ಸೊ ಫಾರ್ಮೆಟ್ 3 ಅಲ್ಲಿದ್ದಾಗ ನಾವೇನ್ ಮಾಡಬೇಕು. ಫಾರ್ಮೆಟ್ 3 ಅಲ್ಲಿದ್ದಾಗ ಫಸ್ಟ್ 6 ಬಿಟ್ಸ್ ಆಪ್ ಕೋಡ್ ಹೋಗುತ್ತೆ. ಫಸ್ಟ್ 6 ಬಿಟ್ಸ್ ಆಪ್ ಕೋಡ್. ನೆಕ್ಸ್ಟ್ ಇನ್ನು ಉಳಿದಿರೋಂಥವು NIX BPE ಗೆ ಹೋಗುತ್ತೆ. ಸೊ NIX BPE. ಇನ್ನ ಉಳಿದಿರುವಂತ 12. 4 + 4 8 8 + 4 12. ಸೊ ಈ 12 ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಈಗ ಈ NIX BPE ವ್ಯಾಲ್ಯೂಗಳಲ್ಲಿ ಯಾವ್ಯಾವುದಕ್ಕೆ 1 ಇದೆ ನೋಡಿ. ಸೊ N ವ್ಯಾಲ್ಯೂ 1 ಇದೆ, I ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಇನ್ ಯಾವ್ದ್ರ ವ್ಯಾಲ್ಯೂ 1 ಇದೆ, P ವ್ಯಾಲ್ಯೂ 1 ಇದೆ. ಇವಾಗ ಏನ್ ಮಾಡಬೇಕು, N ವ್ಯಾಲ್ಯೂ 1 I ವ್ಯಾಲ್ಯೂ 1 ಇದ್ರೆ ಏನಂತ ಕನ್ಸಿಡರ್ ಮಾಡ್ತೀವಿ. N ವ್ಯಾಲ್ಯೂ I ವ್ಯಾಲ್ಯೂ 0 ಇರಬೇಕು. ಎರಡರ ವ್ಯಾಲ್ಯೂ ಕೂಡ 0 ಇರಬೇಕು. ಇಲ್ಲ ಎರಡರ ವ್ಯಾಲ್ಯೂ ಕೂಡ 1 ಇರಬೇಕು. ಸೊ ಎರಡರ ವ್ಯಾಲ್ಯೂ ಕೂಡ 1 ಇದೆ. ಸೊ ಎರಡರ ವ್ಯಾಲ್ಯೂ ಕೂಡ 1 ಇದ್ರೆ ನಾವು ಏನಂತ ಕನ್ಸಿಡರ್ ಮಾಡಬಹುದು, ಇದನ್ನ ಸಿಂಪಲ್ ಅಡ್ರೆಸ್ಸಿಂಗ್ ಮೋಡ್ ಅಂತ ಕನ್ಸಿಡರ್ ಮಾಡಬಹುದು. ಸಿಂಪಲ್ ಅಡ್ರೆಸ್ಸಿಂಗ್ ಮೋಡ್ ಅಲ್ಲಿ ಟಾರ್ಗೆಟ್ ಅಡ್ರೆಸ್ಸಿನ ಫಾರ್ಮುಲಾ ಏನು, ಟಾರ್ಗೆಟ್ ಅಡ್ರೆಸ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ನಾನು ಅವಾಗಲೇ ಹೇಳಿದ್ದೆ ಡಿಸ್ಪ್ಲೇಸ್ಮೆಂಟ್ ಇದ್ರಗಳ ಜೊತೆಗೆ ಏನಾದ್ರೂ P ವ್ಯಾಲ್ಯೂ B ವ್ಯಾಲ್ಯೂ X ವ್ಯಾಲ್ಯೂ ಬಂದ್ರೆ ಡೈರೆಕ್ಟ್ ಆಗಿ ಅದನ್ನ ಆಡ್ ಮಾಡಬೇಕು. ಯಾವ್ದನ್ನ ಆಡ್ ಮಾಡಬಾರ್ದು, ಈ ವ್ಯಾಲ್ಯೂನ ಆಡ್ ಮಾಡಬಾರ್ದು ಅಂತ ಹೇಳಿದ್ದೆ. ಸೊ ಇವಾಗ P ವ್ಯಾಲ್ಯೂ ಕೂಡ 1 ಅಂತ ಬಂದಿದೆ. ಸೊ ಏನ್ ಮಾಡಬೇಕು ಪ್ಲಸ್ P ಅಂದ್ರೆ ಏನು, ಪ್ರೋಗ್ರಾಮ್ ಕೌಂಟರ್ ನ ಆಡ್ ಮಾಡಬೇಕು. ಡಿಸ್ಪ್ಲೇಸ್ಮೆಂಟ್ ಏನು, ಇದು ಇಲ್ಲಿಂದ ಇಲ್ಲಿವರೆಗೂ. ಸೊ ಇದರ ವ್ಯಾಲ್ಯೂ ಏನು 2. ಸೊ ಸಾರಿ 6 ನೋಡಿ, ಇದನ್ನು ಬರೆದಿದ್ವಲ್ಲ 6 0 0. ಸೊ ಡಿಸ್ಪ್ಲೇಸ್ಮೆಂಟ್ ಏನು 6 0 0 ಪ್ಲಸ್ ಪ್ರೋಗ್ರಾಮ್ ಕೌಂಟರ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ 0 0 3 0 0 0. ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ 3 6 0 0. ಸೊ ಫೈನಲ್ ಟಾರ್ಗೆಟ್ ಅಡ್ರೆಸ್ ನನಗೆ ಬಂತು. ಇವಾಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ವ್ಯಾಲ್ಯೂ ಲೋಡೆಡ್ ಇಂದ ಕರೆಕ್ಟ್ ನೋಡ್ತಾ ಹೋಗ್ಬೇಕು. ಸೊ ಇದು ಯಾವ ಅಡ್ರೆಸ್ಸಿಂಗ್ ಮೋಡ್, ಸಿಂಪಲ್ ಅಡ್ರೆಸ್ಸಿಂಗ್ ಮೋಡ್ ಆಗಿರೋದ್ರಿಂದ 3600 ಇದರಲ್ಲಿ ಈ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲಿದೆ 3600 ಇಲ್ಲಿದೆ. ಸೊ ಅಂದ್ರೆ ಅದರ ವ್ಯಾಲ್ಯೂ ಲೋಡೆಡ್ ಏನಾಗಿರುತ್ತೆ 103000 ಆಗಿರುತ್ತೆ. ಸೊ ದೇರ್ಫೋರ್ ವ್ಯಾಲ್ಯೂ ಲೋಡೆಡ್ is equal to 103000. ಇದು ವ್ಯಾಲ್ಯೂ ಲೋಡೆಡ್, ಇದು ಟಾರ್ಗೆಟ್ ಅಡ್ರೆಸ್. ಎರಡೊಂದು ಕಂಡುಹಿಡಿದು ಈಗ ಮೊದಲನೇ ಕ್ವಶನ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಎರಡನೇ ಕ್ವಶನ್ ಮೊದಲನೇದೇನು 0. ಸೊ 0 ನ ಹೇಗೆ ಬರೀಬಹುದು, 4 ಬಿಟ್ಸ್ ಫಾರ್ಮಲ್ಲಿ 0 0 0 0. ನೆಕ್ಸ್ಟ್ 2 ನ ಬರೀಬೇಕು. ಸೊ 2 ಪವರ್ 0 2 ಪವರ್ 1 2 ಪವರ್ 2 2 ಪವರ್ 3 ಅಂತ ಅಂದ್ರೆ 2 ಪವರ್ 0 ವ್ಯಾಲ್ಯೂ 1 2 ಪವರ್ 2 ವ್ಯಾಲ್ಯೂ 2 2 ಪವರ್ 1 ವ್ಯಾಲ್ಯೂ 2 2 ಪವರ್ 2 ವ್ಯಾಲ್ಯೂ 4 2 ಪವರ್ 3 ವ್ಯಾಲ್ಯೂ 8. ಸೊ ಯಾವ್ದು ಬರೀಬೇಕು 2 ಬರೀಬೇಕು. ಸೊ 2 ಒಂದನ್ನು ಇಟ್ಕೊಂಡು ಇನ್ನೊಂದು ಅಷ್ಟಕ್ಕೂ 0 ಬರೀಬೇಕು. ಸೊ 0 0 1 0. ನೆಕ್ಸ್ಟ್ ಮತ್ತೆ 2 ಬರೀಬೇಕು. ಸೊ 0 0 1 0. ನೆಕ್ಸ್ಟ್ 0 ಬರೀಬೇಕು. 0 0 0 0. ನೆಕ್ಸ್ಟ್ ಯಾವ್ದು ಬರೀಬೇಕು 3 ಬರೀಬೇಕು. ಸೊ 2 + 1 3 ಆಯಿತು. ಸೊ 0 0 1 1. ನೆಕ್ಸ್ಟ್ 0 ಬರೀಬೇಕು. 0 0 0 0.
ಎಷ್ಟು ಬಿಟ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ. 4 + 4 8, 8 + 4 12, 12 + 4 16, 16 + 4 20, 20 + 4 24. 24 ಅಂದ್ರೆ ಏನಾಯ್ತು 3 ಬಿಟ್ಸ್ ಫಾರ್ಮ್ ಅಂದ್ರೆ ಫಾರ್ಮೆಟ್ 3. ಫಾರ್ಮೆಟ್ 3 ಅಲ್ಲಿ ಏನಾಗುತ್ತೆ 6 ಬಿಟ್ಸ್ ಆಪ್ ಕೋಡ್ ಹೋಗುತ್ತೆ. 6 ಬಿಟ್ಸ್ ಆಪ್ ಕೋಡ್ ಹೋಯ್ತು. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು NIXBPE ಗೆ ಹೋಗುತ್ತೆ. NIXBPE. ಇನ್ನು ಉಳಿದಿರುವಂತ 12 ಬಿಟ್ಸ್ ಗಳು ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇವಾಗ ನೋಡಿ ಯಾವ್ಯಾವುದಕ್ಕೆ NIXBPE ಇಲ್ಲಿ ವ್ಯಾಲ್ಯೂ 1 ಇದೆ ಅಂತ ನೋಡಿ. ಸೊ n ವ್ಯಾಲ್ಯೂ 1 ಇದೆ, i ವ್ಯಾಲ್ಯೂ 0 ಇದೆ. ಸೊ i ವ್ಯಾಲ್ಯೂ 0 ಇದೆ. ನೆಕ್ಸ್ಟ್ p ವ್ಯಾಲ್ಯೂ 1 ಇದೆ, p ವ್ಯಾಲ್ಯೂ 1 ಇದೆ. ಸೊ ಯಾವ ಅಡ್ರೆಸಿಂಗ್ ಮೋಡ್ ಆಯ್ತು n ವ್ಯಾಲ್ಯೂ 1 ಇದ್ರೆ ಅದು ಇಂಡೈರೆಕ್ಟ್ ಅಡ್ರೆಸಿಂಗ್ ಮೋಡ್ ಆಯ್ತು. ಸೊ ಇಂಡೈರೆಕ್ಟ್ ಅಡ್ರೆಸಿಂಗ್ ಮೋಡ್ ಇದ್ರೆ ನಾವೇನ್ ಮಾಡಬೇಕು ಟಾರ್ಗೆಟ್ ಅಡ್ರೆಸ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ಟಾರ್ಗೆಟ್ ಅಡ್ರೆಸ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ಆ ಟಾರ್ಗೆಟ್ ಅಡ್ರೆಸ್ ಡಿಸ್ಪ್ಲೇಸ್ಮೆಂಟ್ ಇತ್ತು, ಅದರ ಜೊತೆ ಏನ್ ಮಾಡಿದ್ದಾರೆ p ವ್ಯಾಲ್ಯೂ ಕೂಡ 1 ಅಂತ ಕೊಟ್ಟಿದ್ದಾರೆ. ಸೊ ನಾವು ಪ್ರೋಗ್ರಾಮ್ ಕೌಂಟರ್ ವ್ಯಾಲ್ಯೂನು ಕೂಡ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಪ್ರೋಗ್ರಾಮ್ ಕೌಂಟರ್ ಡಿಸ್ಪ್ಲೇಸ್ಮೆಂಟ್ ಏನು ಇದ್ರದ್ದು 0 3 0 0 3 0. ಸೊ ಇದನ್ನೇ ಬರೆದಿದ್ದು 0 3 0. ಸೊ 0 3 0 ಪ್ಲಸ್ ಪ್ರೋಗ್ರಾಮ್ ಕೌಂಟರ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 0 0 3 0 0 0. ಸೊ ಇವೆರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ 0 0 3 0 3 0. ಸೊ ಇವಾಗ ಏನ್ ಮಾಡಬೇಕು ವ್ಯಾಲ್ಯೂ ಲೋಡೆಡ್ ಅನ್ನ ಬರೀಬೇಕು. ಸೊ ಇದು ಯಾವ್ದು ಅಡ್ರೆಸಿಂಗ್ ಮೋಡ್ ಇಂಡೈರೆಕ್ಟ್ ಅಡ್ರೆಸಿಂಗ್ ಮೋಡ್. ಸೊ ಇಂಡೈರೆಕ್ಟ್ ಅಡ್ರೆಸಿಂಗ್ ಮೋಡ್ ಆಗಿರೋದ್ರಿಂದ 3030 ಎಲ್ಲಿದೆ ನೋಡಿ. ಸೊ 3030 ಇಲ್ಲಿದೆ. ಸೊ ಹಿಂದ್ಗಡೆ ಇರೋ 0 ಕನ್ಸಿಡರ್ ಮಾಡಬೇಕು ಯಾಕಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ 3030. ಸೊ 3030 ಇಲ್ಲಿದೆ. ಸೊ ಮಾಮೂಲಿ ಆಗಿದ್ರೆ ಏನ್ ಮಾಡ್ತಿದ್ದು ಇದನ್ನ ವ್ಯಾಲ್ಯೂ ಲೋಡೆಡ್ ಅಂತ ಬರೀತಿದ್ದು. ಸೊ ನಾವೇನ್ ಮಾಡ್ಬೇಕು ಇದನ್ನ ವ್ಯಾಲ್ಯೂ ಲೋಡೆಡ್ ಅಂತ ಬರೆಯಂಗಿಲ್ಲ. ಸೊ ಇದರ ವ್ಯಾಲ್ಯೂ ಲೋಡೆಡ್ ಏನು 3600. ಸೊ ಈ 3600 ಇರುವಂತ ವ್ಯಾಲ್ಯೂನ ಬರೀಬೇಕು. ಯಾವುದು 3600 ಇರುವಂತ ವ್ಯಾಲ್ಯೂ. therefore value loaded is equal to 10300. ಯಾಕೆ ಇದು ಇಂಡೈರೆಕ್ಟ್ ಅಡ್ರೆಸಿಂಗ್ ಮೋಡ್. ಇಂಡೈರೆಕ್ಟ್ ಅಡ್ರೆಸಿಂಗ್ ಮೋಡ್ ಅಲ್ಲಿ ಇಲ್ಲಿ ಬರೀತೀವಿ. ನೆಕ್ಸ್ಟ್ ಇಮಿಡಿಯೇಟ್ ಅಲ್ಲೂ ಕೂಡ ಅದೇ ರೀತಿ ಬರೀತಾ ಹೋಗ್ತೀವಿ. ನೆಕ್ಸ್ಟ್ ಮೂರನೇ ಕ್ವೆಶ್ಚನ್ ಅನ್ನ ನೋಡ್ತಾ ಹೋಗೋಣ. 2 power 0, 2 power 1, 2 power 2, 2 power 3. 2 power 0 ಅಂದ್ರೆ 1, 2 power 2 ಅಂದ್ರೆ 2, 2 power 2 ಅಂದ್ರೆ 4, 2 power 3 ಅಂದ್ರೆ 8. ಈಗ ಮೂರನೇ ಕ್ವೆಶ್ಚನ್ ಅನ್ನ ಮಾಡ್ತಾ ಹೋಗೋಣ. ಮೊದಲನೇದೇನು 0. ಸೊ 0 ನ ಹೇಗೆ ಫಾರ್ಮ್ ಮಾಡಬಹುದು 0 0 0 0. ನೆಕ್ಸ್ಟ್ 1 ನ ಬರೀಬೇಕು. ಸೊ 1 ಅಂದ್ರೆ ಇದು. ಸೊ ಇನ್ನು ಉಳಿದಿರೋದೆಲ್ಲ 0 ಆಗುತ್ತೆ. 0 0 0 1. ನೆಕ್ಸ್ಟ್ 0 0 0 0 0. ನೆಕ್ಸ್ಟ್ ಕೂಡ 0 0 0 0 0. ನೆಕ್ಸ್ಟ್ 3 2 + 1 3. ಸೊ 0 0 1 1. ನೆಕ್ಸ್ಟ್ 0 ನ ಎನ್ಕೋಡ್ ಮಾಡಬೇಕು. ಸೊ ಏನು ಮಾಡ್ತೀವಿ 0 0 0 0. ಈಗ ಎಷ್ಟು ಫಾರ್ಮ್ ಇದೆ ಅಂತ ನೋಡಿ. 4 + 4 8, 8 + 4 12, 12 + 4 16, 20 24. 24 ಅಂದ್ರೆ ಫಾರ್ಮೆಟ್ 3. ಅವ್ರ ಫಾರ್ಮೆಟ್ 4 ಇಂದು ಕೂಡ ಕ್ವೆಶ್ಚನ್ ಕೊಡ್ಬೋದು, ಏನ್ ಚಿಂತೆ ಇಲ್ಲ. ಏನು ಇದ್ರದ್ದು 20 ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಅಷ್ಟೇ. ಸೊ 3 ಬಿಟ್ಸ್ ಅಂದ್ರೆ 12 ಡಿಸ್ಪ್ಲೇಸ್ಮೆಂಟ್ ಬಂತು. ಈ ಸ್ಟಾರ್ಟಿಂಗ್ 6 ಆಪ್ ಕೋಡ್ ಅದು. ಇನ್ನು ಉಳಿದಿದ್ದಂಥದ್ದು NIXBPE. ಇನ್ನು ಉಳಿದಿರುವಂಥ 12 ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆಯಿತು. ಇವಾಗ ಯಾವ್ಯಾವ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. i = 1 ಅಂತ ಕೊಟ್ಟಿದ್ದಾರೆ. i ವ್ಯಾಲ್ಯೂ 1 ಕೊಟ್ಟಿದ್ದಾರೆ. ಇನ್ನು ಎಲ್ಲದರದ್ದು ವ್ಯಾಲ್ಯೂ ಕೂಡ ಏನಾಗಿದೆ 0 ಆಗಿದೆ. ಸೊ i = 1 ಅಂದ್ರೆ ಏನು ಇಮಿಡಿಯೇಟ್ ಅಡ್ರೆಸಿಂಗ್. ಇಮಿಡಿಯೇಟ್ ಅಡ್ರೆಸ್ ಇಂದ ಟಾರ್ಗೆಟ್ ಅಡ್ರೆಸ್ ಏನು ಟಾರ್ಗೆಟ್ ಅಡ್ರೆಸ್ = ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಜೊತೆ p ವ್ಯಾಲ್ಯೂ ಅಥವಾ b ವ್ಯಾಲ್ಯೂ ಅಥವಾ x ವ್ಯಾಲ್ಯೂ ಏನಾದ್ರೂ ಅವ್ರು ಕೊಟ್ಟಿದ್ರೆ ನಾನು ಅದನ್ನು ಕೂಡ ಆಡ್ ಮಾಡ್ತಿದ್ದೆ. ಆದ್ರೆ ಅವ್ರು ಏನು ಕೊಟ್ಟಿಲ್ಲ. ಸೊ ಏನ್ ಮಾಡ್ತೀನಿ ಟಾರ್ಗೆಟ್ ಅಡ್ರೆಸ್ = ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನಿದೆ ಕೊನೆಯ 3 ಬಿಟ್ಸ್ ಗಳಿವೆ. ಕೊನೆಯ 3 ಬಿಟ್ಸ್ ಅದು 0 3 0 0 3 0. ಸೊ 0 3 0 ಏನಾಯ್ತು ನನಗೆ ಟಾರ್ಗೆಟ್ ಅಡ್ರೆಸ್ ಆಯ್ತು. ಇದರ ವ್ಯಾಲ್ಯೂ ಲೋಡೆಡ್ ಅನ್ನ ನಾನು ಬರೀತಾ ಹೋಗ್ಬೇಕು. ಸೊ ವ್ಯಾಲ್ಯೂ ಲೋಡೆಡ್ ಅನ್ನ ಬರೆಯೋದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 3 0 ಇದೆಯಾ ಅಂತ ನೋಡ್ತೀನಿ. ಸೊ 0 3 0 ಇಲ್ಲ ಇದೆ. ಇಲ್ಲಿರೋದೇನು 3030 ಇದೆ, C303 ಇದೆ, 6303 ಇದೆ. ಆದ್ರೆ ಏನಿಲ್ಲ 030 ಇಲ್ಲ. ಸೊ ಏನ್ ಮಾಡಬೇಕು ಇದನ್ನೇ ನಾವು ವ್ಯಾಲ್ಯೂ ಲೋಡೆಡ್ ಅಂತ ಬರೀಬೇಕು. therefore value loaded
ವ್ಯಾಲ್ಯೂ ಲೋಡೆಡ್ ಇಸ್ ಈಕ್ವಲ್ ಟು 030 ಇಷ್ಟೇ. ಸೊ ಟಾರ್ಗೆಟ್ ಅಡ್ರೆಸ್ ಕ್ಯಾಲ್ಕುಲೇಷನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.